ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಈ ಕಮೆಂಟ್ಲಿ ಕೇಳಿದ್ದಾರೆ ಒಬ್ಬರು, ನಮ್ಮ ಮನೆಯಲ್ಲಿ ಈ ದೇವರ ಫೋಟೋ, ಹಳೆ ಫೋಟೋಗಳೆಲ್ಲ ದಂಡಿಯ ಇದೆ, ಅದು ಮನೆ ತುಂಬಿದೆ, ಅದು ಹೇಗೆ ವಿಸರ್ಜನೆ ಮಾಡೋದು ಹಾಗೆ ಅಂತ, ಅದನ್ನು ಏನು ಮಾಡೋಣ ಹಾಗೆ ಅಂತ ಕೇಳಿದ್ದರು. ಅದಕ್ಕೆ ಈ ಒಂದು 10 ವರ್ಷಕ್ಕೆ ಮುಂದೆಡೆ ಎಲ್ಲವೇ ಬಂದು ಈ ದೇವರ ಫೋಟೋ ಕನ್ನಡಿ ಫೋಟೋವಾಗಿತ್ತು. ಕನ್ನಡಿ ಫ್ರೇಮ್ ಅಂದರೆ ಕನ್ನಡಿ ಮರದಲ್ಲಿ ಫ್ರೇಮ್ ಹಾಕಿರೋರು, ಒಳಗಡೆ ಒಂದು ಅಟ್ಟೆಯಲ್ಲಿ ಈ ದೇವರ ಪೇಪರನ್ನ ಅಂಟಿಸಿರೋರು, ಆ ದೇವರ ಫೋಟೋನ. ಹಾಗೆ ಇದ್ದ ಪಕ್ಷದಲ್ಲಿ ನೀವು ಈ ಕನ್ನಡಿ ಫ್ರೇಮ್ ಆಗಿತ್ತು ಅಂತಂದರೆ ಅದು ನಿಮಗೆ ಕೈಗೆ ತಾಕದೆ ಕನ್ನಡಿ, ಆ ಫ್ರೇಮು, ಆ ದೇವರ ಫೋಟೋ, ಆ ಅಟ್ಟೆ ಇದನ್ನೆಲ್ಲ ತನಿ ಸಪ್ರೇಟ್ ಮಾಡಿ, ಆ ಕನ್ನಡಿ ಹಿಂದೆ ಒಂದು ತಗರ ಇರೋದು ಆ ಫೋಟೋಗೆ, ಅದನ್ನು ಆ ಕನ್ನಡಿ ಆ ತಗರ ಎರಡನ್ನೂ ಮನೆಗೆ ಹೊರಗಡೆ ವಿಸರ್ಜನೆ ಮಾಡಬಹುದು. ಯಾರು ಕೈ ಕಾಲು ತಾಕದೇ ಇರುವ ಸ್ಥಳದಲ್ಲಿ ಅದನ್ನು ವಿಸರ್ಜನೆ ಮಾಡಬಹುದು. ಒಂದು ಇಲ್ಲ ಸಮುದ್ರ ಇತ್ತು ಅಂದರೆ ಅಲ್ಲಿ ಅದನ್ನು ಹಾಕ್ಬೋದು ಒಂದು. ಮತ್ತು ಈ ದೇವರ ಫೋಟೋ ಮೇಲೆ ಆ ಫ್ರೇಮ್ ಕಟ್ಟೆ ಇರ್ತಲ್ಲ ಅದು, ಆಮೇಲೆ ಅಟ್ಟೆ, ಆ ದೇವರ ಫೋಟೋ ಹೊಂಟಿಸಿದ ಅಟ್ಟೆ, ಇದನ್ನೆಲ್ಲ ಏನು ಅಂತಂದರೆ ಒಂದು ಸ್ಥಳದಲ್ಲಿ ಸೇರಿಸಿ ಇಟ್ಟು, ಮನೆಯಲ್ಲಿ ಯಾವ ಥರ ಹೋಮ ಮಾಡಿರು ಅಂತಂದರೆ ಏನೋ ಒಂದು ಹೋಮ ಮಾಡ್ತಾರೆ. ಅಂದರೆ ಅಗ್ನಿಯಲ್ಲಿ ಅಗ್ನಿ ದೇವರನ್ನು ಆವಾಹನ ಮಾಡ್ತಾರೆ. ಮಾಡಿ ಈ ಪೂರ್ಣಾಹುತಿ ಆಗುವ ಸಂದರ್ಭದಲ್ಲಿ ಇದನ್ನೆಲ್ಲ ಅದಲ್ಲಿ ಹಾಕ್ಬೋದು. ಪೂರ್ಣಾಹುತಿ ಆದ ಮೇಲೆಯೂ ಹಾಕಬಹುದು. ಇದನ್ನೆಲ್ಲ ಆ ಅಗ್ನಿದೇವರಿಗೆ ಸಮರ್ಪಣೆ ಮಾಡಬಹುದು. ಇದು ಒಂದು ತನ ನಮಗೆ ವಿಸರ್ಜನೆ ಮಾಡುವ ನಮ್ಮ ಸಂಪ್ರದಾಯದಲ್ಲಿ ಇದು ಒಂದು ದಾರಿ. ಲ್ಯಾಮಿನೇಷನ್ ಎಲ್ಲ ಇದೆ ಹಾಗೆ ಅಂತಂದರೆ, ಲ್ಯಾಮಿನೇಷನ್ ಅದು ಈ ಪ್ಲಾಸ್ಟಿಕ್ಕು, ಈ ವಯರ್ ಇದೆಲ್ಲ ಬಂದು ಹೋಮದಲ್ಲಿ ಹಾಕಾಕಿಲ್ಲ. ಆದ ಕಾರಣ ಅದು ಹಳೇದಾದರೆ ಹಾಗೆ ತೆಗೆದು ಬಿಸಾಡಬೇಕಷ್ಟೇ ಹೊರತು ಅದು ಬೇರೆ ಏನು ಮಾಡಲಿಕ್ಕೆ ಆಗಲಾರದು. ಆದ ಕಾರಣ ದೇವರ ಫೋಟೋ ಅಂತಂದರೆ ನಿಮಗೆ ಒಂದೇ ಒಂದು ಫೋಟೋಲಿ ಎಲ್ಲ ದೇವರು ಅದಲ್ಲಿ ಇರುವಂತೆ ಅದನ್ನು ನಾವು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಒಂದು ಫೋಟೋ, ಕುಲದೇವರ ಫೋಟೋ ಇಟ್ಕೊಂಡ್ರೆ ಸಾಕು. ಬೇರೆ ನಮಗೆ ಎಲ್ಲವೇ ಬಂದು ಕಲಸದಲ್ಲಿ ಆವಾಹನ ತಾನೆ. ಸಾಲಿಗ್ರಾಮ ಇದೆಯಾ, ಸಾಲಿಗ್ರಾಮ ಹೆಚ್ಚಿದೆ, ಏನು ಮಾಡೋ ಅಂತ ಕೂಡ ಒಬ್ಬರು ಕೇಳಿದ್ದರು. ಅವರಿಗೂ ಏನು ಅಂತಂದರೆ, ನಮಗೆ ಎಷ್ಟು ಸಾಲಿಗ್ರಾಮ ಬೇಕೋ, ನಿಮ್ಮ ಮನೆಯಲ್ಲಿ ಎಷ್ಟು ಬೇಕೋ ಅದನ್ನು ಮಾತ್ರ ಇಟ್ಟುಕೊಂಡು ಮಿಚ್ಚನೆಲ್ಲ ಮಠಗಳಿಗೆ ಕೊಡಬಹುದು. ಮಠದಲ್ಲಿ ಅಲ್ಲಿ ಏನೋ ಒಂದು ರಾಯರ ಮಠ, ಯಾವುದೋ ಮಠ ಇರುತ್ತೆ ಅಲ್ವಾ, ಅಲ್ಲಿ ಕೇಳಿ ಅವರಿಗೆ ಕೊಟ್ರಿ ಅಂತಂದರೆ ಅವರಿಗೆ ದೇವರ ಪೂಜೆಯಲ್ಲಿ ಅದನ್ನು ಸೇರಿಸಿಗಿಂತಾರೆ. ಹಾಗೆ ಮಠದಲ್ಲಿ ತೊಗೊಲ್ಲ ಅಂತಾರೆ, ಏನು ಮಾಡೋದು ಹಾಗೆ ಎಂಬ ಪಕ್ಷದಲ್ಲಿ ನಿಮ್ಮ ಮನೆಗೆ ಬರುವ ಆಚಾರು ಇಲ್ಲ ನಿಮ್ಮ ಬರೋ ಪಂಡಿತರು ಎಲ್ಲ ಉಪನ್ಯಾಸ ಮಾಡ್ತಾರಲ್ವ, ಅಲ್ಲಿ ಅವರಿಗೆ ಅಂತ ಮಾದರಿ ಇದನ್ನು ಒಂದು ಸಂಪುಟದಲ್ಲಿ ಹಾಕಿ, ನಿಮಗೆ ಯಾವುದು ಬೇಡಲಾದ ಸಾಲಿಗ್ರಾಮ ಯಾವುದು ಹೆಚ್ಚಿದೆಯೋ ಅದನ್ನೆಲ್ಲ ಅಲ್ಲಿ ಕೊಟ್ಟು ಆ ಬ್ರಾಹ್ಮರಿಗೆ ದಾನವಾಗಿ ಕೊಡಬಹುದು. ಯಾವ ದಿನ ಬೇಕಾದ್ರೂ ಕೊಡ್ಬೋದು, ಅದಕ್ಕೆ ದಿನವಾರ ನಕ್ಷತ್ರ ಯಾವುದೂ ಇಲ್ಲ ಅಂತಂದರೆ ಯುಗಾದಿ ಇಂಥ ಮಾದರಿ ದೀಪಾವಳಿ, ಉಗಾದಿ, ಇದು ಮತ್ತೆ ಮನೆಯಲ್ಲಿ ಪಿತೃಗಳ ದಿನ ಬರುತ್ತೆ ಅಲ್ವಾ, ಆ ದಿನದಲ್ಲಿ ಪೂಜೆಯನ್ನು ಮಾಡಿ ನೀವು ಪೂಜೆ ಮಾಡೋದಕ್ಕೆ ಎಷ್ಟು ಬೇಕೋ ಇಟ್ಟುಂಟು ಮಿಚ್ಚ ಇರುವ ಸಾಲಿಗ್ರಾಮವನ್ನು ಆ 2 ಬ್ರಾಹ್ಮರು ಬರ್ತಾರಲ್ಲ, ಊಟಕ್ಕೆ ಬರ್ತಾರಲ್ಲ, ಆ ಬ್ರಾಹ್ಮಣರಿಗೆ ಅಡಿಕೆ ಬೆಳೆದ ಸಹಿತವಾಗಿ ಅದನ್ನು ದಾನ ಕೊಡಬಹುದು. ಅಡಿಕೆ ಬೆಳೆದಲ್ಲ, ತೆಂಗಿನಕಾಯಿ, ಹಣ್ಣು, ತುಳಸಿ ದಳ ಒಂದಿಟ್ಟು ಅದು ದಕ್ಷಿಣೆ ಇಟ್ಟು ಆ ಬ್ರಾಹ್ಮಣರಿಗೆ ಅದನ್ನು ಸಮರ್ಪಣೆ ಮಾಡಬಹುದು. ಅವ್ರ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡ್ತಾರೆ. ಆದ ಕಾರಣ ಅವರು ಪೂಜೆ ಮಾಡುವುದರಿಂದ ಅದರಲ್ಲಿ ಬರೋ ಫಲವು ನಿಮಗೆ ಬರುತ್ತೆ. ಆದ ಕಾರಣ ಈ ವಿಷಯಗಳನ್ನು ಫಾಲೋ ಮಾಡಬಹುದು. ಈ ವಿಷಯಗಳು ನಿಮಗೆ ಹಿಡಿದಿದ್ದರೆ ಇದನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಇದನ್ನು ಶೇರ್ ಮಾಡಿರಿ. ಅಂದರೆ ಇದು ಕಮೆಂಟ್ ಒಂದು ಹಾಕಬೇಕು, ಇದು ಏನು ಈ ವಿಷಯಗಳಿದು ನಮಗೆ ಹಿಡಿದಿದೆ ಮಾಡಿದೆ ಅಂತ ಕಮೆಂಟ್ ಏನಾರು ಹಾಕಿರೋ ತಾನೇ ನಮಗಿನ್ನೂ ಹೆಚ್ಚು ವಿಡಿಯೋ ಹಾಕುವ ಒಂದು ಉತ್ಸಾಹ ಬರುತ್ತೆ. ಮತ್ತು ಎಲ್ಲ ನೋಡ್ತಾರಲ್ಲ ಹಾಗೆ ಅಂತ ನಮಗೊಂದಿರುತ್ತೆ. ಇಲ್ಲ ಅಂತಂದರೆ ನಾವು ಪಾಟಿಗೆ ಅದು ಹಾಕಿ ತುಂಬಿಸ್ತಾ ಇದ್ದರೆ ಒಂದು ಪಕ್ಕದಲ್ಲಿ ಯಾರುವೇ ನೋಡಿದ್ರೆ ಅದನ್ನು ಏನು ಮಾಡೋದು. ಆದ ಕಾರಣ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮಗೆಲ್ಲ ತಲೆದ ಜನಗಳಿಗೆ ಇದನ್ನು ಕೊಟ್ಟು ಕಳಿಸಿ. ಯಾವ ವಿಷಯವಾಗಿದ್ದರೂ ಕೇಳ್ರಿ, ನಮಗೆ ಸಂದರ್ಭ ಇರುವ ಟೈಮಲ್ಲಿ ಇದನ್ನು ನಾನು ಹೇಳ್ತಾನೆ. ಶ್ರೀಕೃಷ್ಣಾಯ ನಮಃ.